ನಮಸ್ತೆ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ತಿನ್ನೋ ಆಹಾರ ಹೆಲ್ದಿಯಾಗಿರಬೇಕು, ಆಯಿಲ್ ಫ್ರೀ ಇರಬೇಕು, ರಿಚ್ ಪ್ರೋಟೀನ್ ಇರಬೇಕು ಮತ್ತು ಡಯಟ್ಗೆ ತುಂಬಾ ಅನುಕೂಲವಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅಂಥ ಹೆಲ್ದಿ ಸಲಾಡ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸ್ಪ್ರೌಟ್ಸ್ ಸಲಾಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ, ವೆಯ್ಟ್ ಲಾಸ್ ಜರ್ನಿಗೆ ಸ್ವಾಗತ. ಮೊಳಕೆ ಕಾಳಿನ ಸಲಾಡ್ ಮಾಡೋದಕ್ಕೆ ಸ್ವಲ್ಪ ಮಡಿಕೆ ಕಾಳು, ಹೆಸರು ಕಾಳು, ಶೇಂಗಾ, ಕಡಲೆಕಾಳು, ಸ್ವಲ್ಪ ಹುರುಳಿಕಾಳು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಅದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ ಮಖಾನ ಕೂಡ ತೊಗೊಂಡಿದ್ದೀನಿ. ಮಖಾನ ಕೂಡ ತುಂಬಾ ಹೆಲ್ತ್ಗೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಇದನ್ನು ನಾನು ಹಾಕಿಬಿಟ್ಟು ಸಲಾಡ್ಗೆ ಹಾಕ್ತಾಯಿದ್ದೀನಿ. ಈಗ ಇವನ್ನೆಲ್ಲ ಒಂದು ಬೌಲ್ಗೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ನಂತರ ಇವನ್ನು ಸ್ಪ್ರೌಟ್ಸ್ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು 5ರಿಂದ 8 ತಾಸುಗಳ ಕಾಲ ನೆನೆಸ್ಬೇಕಾಗುತ್ತೆ ಈ ಕಾಳುಗಳನ್ನ. ಇಲ್ಲ ನೀವು ಒಂದು ರಾತ್ರಿ ಪೂರ ನೆನೆಸ್ಬಿಟ್ಟು ಬೆಳಗ್ಗೆ ಇದನ್ನು ಕಟ್ಟಿ ಇಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಹಾಕಿದರೆ ರಾತ್ರಿ ಕಟ್ಟಿ ಮೊಳಕೆನ ಬರೆಸ್ಕೊಳ್ಳಿ. ಕಾಳುಗಳೆಲ್ಲ ಮೊಳಕೆ ಚೆನ್ನಾಗಿ ಬರಬೇಕಂದ್ರೆ ಬೆಳಗ್ಗೆನೇ ನೆನೆಸ್ಬಿಟ್ಟು ನಾವು ರಾತ್ರಿ ಕಟ್ಟಿಟ್ಟರೆ ಮಾತ್ರ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬಟ್ಟೆಯಲ್ಲಾದರೂ ಕಟ್ಟಿಡ್ಬೋದು, ಇಲ್ಲಾಂದರೆ ನಾವು ಹಂಗೆ ಒಂದು ಪಾತ್ರೆಯಲ್ಲಿ ಹೋಲಿರೋ ಪಾತ್ರೆಗೆ ಹಾಕಿಬಿಟ್ಟು ಇಟ್ಟರೂ ಕೂಡ ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ನೆಂದಿದೆ ನೋಡಿ, ಅದನ್ನು ಮೊಳಕೆ ಬರೆಸೋದಕ್ಕೆ ನಾನೊಂದು ಹೋಲಿರೋ ಪುಟ್ಟೆನಲ್ಲಿ ಹಾಕಿಟ್ಟಿದ್ದೆ. ಈಗ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಳಗ್ಗೆ ಎದ್ದು ನೋಡಿದರೆ ಇಷ್ಟು ಚೆನ್ನಾಗಿ ಬಂದಿತ್ತು. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಕಾಳು. ಈಗ ಸಲಾಡ್ ಮಾಡೋದಕ್ಕೆ ಕೆಲವೊಂದು ತರಕಾರಿಗಳನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ಪ್ರಿಂಗ್ ಆನಿಯನ್ ಕೂಡ ಒಂದು, ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಬೀಟ್ರೂಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಟೊಮೊಟೊ, ಮತ್ತು ಇದರಲ್ಲಿ ಸ್ಪ್ರಿಂಗ್ ಆನಿಯನ್ ಕೂಡ ಇದೆ, ಲೆಮನ್, ಮೊಳಕೆ ಕಾಳು ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಕ್ಯಾರೆಟ್, ಸೌತೆಕಾಯಿ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಈಗ ಒಂದು ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು, ಖಾರ, ಜೀರಿಗೆ ಪೌಡರ್, ಮಸಾಲ ಪೌಡರ್, ಚಾಟ್ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವೀಟ್ ಚಟ್ನಿ. ಇದನ್ನು ಕೂಡ ನಾನು ಇದಕ್ಕೆ ಹಾಕೋದಕ್ಕೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಒಂದು ಬೌಲ್ಗೆ ಮೊಳಕೆ ಕಟ್ಟಿದ ಕಾಳು ಇದನ್ನು ಹಾಕ್ತಾಯಿದ್ದೀನಿ. ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಹಾಕ್ಕೊಳ್ಳಿ. ನಂತರ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನೀವು ಸ್ವಲ್ಪ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು, ಖಾರದ ಪುಡಿನ. ಟೊಮೊಟೊ, ಸ್ವಲ್ಪ ಬೀಟ್ರೂಟ್ ಕೂಡ ಹಾಕ್ತಾಯಿದ್ದೀನಿ ನಾನು. ಬೀಟ್ರೂಟ್ ಕೂಡ ತುಂಬಾ ಒಳ್ಳೆಯದಲ್ವ ಹೆಲ್ತ್ಗೆ, ಅದಕ್ಕೋಸ್ಕರ ಅದನ್ನ ಹಾಕಿದ್ದೀನಿ. ನೀವು ಬೇಕಂದರೆ ಕ್ಯಾರೆಟ್ ಮತ್ತು ಸೌತೆಕಾಯಿ ತುಂಬ ಚೆನ್ನಾಗಾಗುತ್ತೆ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಖಾನ ಇಷ್ಟನ್ನು ಹಾಕಿದ್ದೀನಿ ನಾನು. ಈಗ ಗೋಡಂಬಿನ ಉದ್ದುದ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ಹಾಕಿದ್ದೀನಿ ಇದನ್ನು ಕೂಡ. ನಿಮ್ಗೆ ಏನೇ ಹೆಲ್ತ್ಗೆ ಒಳ್ಳೆಯದು ಅನಿಸುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಸಲಾಡ್ ಮಾತ್ರ. ಸ್ವಲ್ಪ ಕೊತ್ತಂಬರಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಖಟ್ಟ ಮೀಠ ಚಟ್ನಿ, ಈ ಚಟ್ನಿ ಇದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇದು ಬರೀ ಸ್ವೀಟ್ ಚಟ್ನಿ ಮಾತ್ರ ಅಲ್ಲ, ಸ್ವಲ್ಪ ಹುಳಿ ಹುಳಿ, ಸಿಹಿ ಸಿಹಿ ಈ ಟೇಸ್ಟ್ ಇರೋದ್ರಿಂದ ಯಾರಿಗೆ ಕೊಟ್ಟರು ಇದನ್ನು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಲೆಮನ್ ಕೂಡ ಹಾಕಿದ್ದೀನಿ. ನೀವು ಬೇಡ ಅಂದರೆ ಯಾವುದನ್ನು ಒಂದಾದ್ರೂ ಸ್ಕಿಪ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಹೆಲ್ದಿಯಾಗಿರಬೇಕು, ಸ್ಲಿಮ್ ಆಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು ಮತ್ತು ಹೇರ್ ಫಾಲ್ ಆಗಬಾರ್ದು, ಇಷ್ಟನ್ನು ಯಾರೆಲ್ಲ ಅಂದ್ಕೊಂಡಿರ್ತೀರ ಅವರು ಈ ಸಲಾಡ್ನ ಯಾವಾಗಲೂ ತಿಂತಾಯಿರಿ. ತುಂಬ ಚೆನ್ನಾಗಿರ್ತೀರ. ನಿಮ್ಮ ಸ್ಕಿನ್ ಇರ್ಬೋದು, ಹೇರ್ಸ್ ಇರ್ಬೋದು, ಎಲ್ಲ ಗ್ಲೋ ಆಗೋದಕ್ಕೆ
ತುಂಬಾ ಹೆಲ್ಪ್ ಮಾಡುತ್ತೆ ಈ ಸಲಾಡ್. ನಾನು ಮಾಡಿರೋ ಸ್ಪ್ರೌಟ್ಸ್ ಸಲಾಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.